ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಶಹಾಪುರ ಮತಕ್ಷೇತ್ರದ ಶಾಸಕರು ಆದ ಮತ್ತು ಮಾಜಿ ಸಚಿವರು ಆದ ಶರಣಬಸಪ್ಪ ಗೌಡ ದರ್ಶನಾಪುರ್ ಅವರ 5 ಬಾರಿ ಶಾಸಕರಾಗಿ ಮತ್ತು 3 ಬಾರಿ ಸಚಿವರಾಗಿ ಈ ನಾಡಿನ ಜನರ ಸೇವೆ ಸಲ್ಲಿಸಿದ್ದು ಅವರಿಗೆ ಈ ಸಚಿವ ಸಂಪುಟದಲ್ಲಿ ಉನ್ನತವಾದ ಸ್ಥಾನಮಾನ ಕೊಡಬೇಕು ಅಂತ ಕರ್ನಾಟಕ ಚಾಲಕರ ಒಕ್ಕೂಟದ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಎಂ ಚಟ್ನಳ್ಳಿ ಹೇಳಿದ್ದಾರೆ. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆದ ಕರ್ನಾಟಕ ಚಾಲಕರ ಒಕ್ಕೂಟ ಶಹಾಪುರದಿಂದ ನಡೆದ ಬೃಹತ್ ಪ್ರತಿಭಟನೆಯಲ್ಲಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಶಹಾಪುರದ ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಮಾತನಾಡಿದರು. ಕರ್ನಾಟಕ ಚಾಲಕರ ಒಕ್ಕೂಟ ಶಹಾಪುರ ತಾಲೂಕು ಅಧ್ಯಕ್ಷ ಹೊನ್ನಪ್ಪ ಜಂಗಳಿ ಮಾತನಾಡಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವರ ಅಪಾರ ಕೊಡುಗೆ ಇದ್ದು ಇಂದಿನ ಅವಧಿಯಲ್ಲಿ ಸಚಿವರಾದಾಗ ಜಿಲ್ಲೆಯ ಅಭಿವೃದ್ಧಿ ಸಲ್ಲಿಸಿದ್ದು, ಆದರೆ ದುರ್ದೈವದ ತಮ್ಮ ಸಂಪುಟದಲ್ಲಿ ಸಚಿವರಾಗಬೇಕಾಗಿತ್ತು. ಆಗದ ಕಾರಣ ತಮ್ಮ ಸಚಿವ ಸಂಪುಟದಲ್ಲಿ ಶರಣಬಸಪ್ಪಗೌಡ ದರ್ಶನಾಪುರ್ ಅವರನ್ನ ಸಚಿವರನ್ನಾಗಿ ಮಾಡಿ ಎಂದಿದ್ದಾರೆ. ಆಟೋ ಚಾಲಕರ ಒಕ್ಕೂಟ ಜಿಲ್ಲಾ ಅಧ್ಯಕ್ಷ ಮಲ್ಲಿಕಾರ್ಜುನ್ ಸಾಂಗ್ಲಿಯಾನ ಮಾತನಾಡಿ, ನಮ್ಮ ಆಟೋ ಚಾಲಕರಿಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದ ಮಹಾನಾಯಕರು ಹಾಗೂ ಈ ಭಾಗದ ಅಭಿವೃದ್ಧಿ ಮತ್ತು ತುರ್ತು ಸೇವೆ ಮೊದಲ ಆದ್ಯತೆ ಕೊಡುವ ಜನಪ್ರಿಯ ಶಾಸಕರಾಗಿದ್ದಾರೆ. ಇಂಥವರಿಗೆ ಮೊದಲ ಆದ್ಯತೆ ಕೊಡಬೇಕಾಗಿತ್ತು ಸರ್ಕಾರ. ಆದರೆ ಈ ನೂತನ ಸಚಿವ ಸಂಪುಟದಲ್ಲಿ ಶರಣಬಸಪ್ಪಗೌಡ ದರ್ಶನಾಪುರ್ ಅವರಿಗೆ ತುರ್ತಾಗಿ ಸಚಿವ ಸಂಪುಟ ಕೊಡಬೇಕು ಎಂದಿದ್ದಾರೆ. ಚಾಲಕರ ಒಕ್ಕೂಟ ಶರಣಬಸಪ್ಪಗೌಡ ದರ್ಶನಾಪುರ್ ಅವರಿಗೆ ಸತತವಾಗಿ 7 ಬಾರಿ ಶಾಸಕರಾಗಿ 3 ಬಾರಿ ಮಂತ್ರಿಯಾಗಿ ಇಲ್ಲಿ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ ಹಲವಾರು ಕೆಲಸ ಮಾಡಿದಂಥ ನಾಯಕನಿಗೆ ಮೊದಲ ಸ್ಥಾನದಲ್ಲಿ ಸಚಿವ ಸ್ಥಾನ ಕೊಡ್ತಿಲ್ಲ, ಮಂತ್ರಿ ಸ್ಥಾನ ಕೊಡಲಾಗಿ ಇಲ್ಲಿಂದ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳು ಯಾರು ರಾಜಕಾರಣಿಗಳಲ್ಲ, ನಾವು ಇದ್ದಂಥ ಶ್ರಮಜೀವಿ ಚಾಲಕರಂತ ಹೇಳಕ್ಕೆ ಹೆಮ್ಮೆ ಪಡ್ತೀವಿ. ಯಾಕೆಂದರೆ ನಮ್ಗೆ ಬಡವರಿಗೆ ಬಗ್ಗರಿಗೆ ಆಟೋ ಚಾಲಕರಾಗಲಿ ಟ್ಯಾಕ್ಸಿ ಚಾಲಕರಾಗಲಿ ನ್ಯಾಯ ಕೊಡ್ಸಂಥ ಧೀಮಂತ ನಾಯಕನ ಯಾರಿದ್ರೆ ಅದು ಶರಣಬಸಪ್ಪಗೌಡ ದರ್ಶನಾಪುರ ಅಂತ ಎಮ್ಮೆಲ್ ಹೇಳಕ್ಕೆ ಇಷ್ಟಪಡ್ತೀವಿ. ಕರ್ನಾಟಕ ಚಾಲಕರ ಒಕ್ಕೂಟದ ವತಿಯಿಂದ ಇವತ್ತೇನೊಂದು ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನಲ್ಲಿ ನಮ್ಮ ಎಲ್ಲಾ ಚಾಲಕರು ಸೇರಿಕೊಂಡು ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಏನೊಂದು ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟು ಕಟ್ಟಿರ್ತಕ್ಕಂತ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಒಂದು ರಾಜ್ಯ ಸಂಪುಟ ಆಗಿರ್ಬೋದು, ಹೈಕಮಾಂಡ್ದವರಾಗಿರ್ಬೋದು, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಯಾದಗಿರಿಯಲ್ಲಿ ಹಿಂದುಳಿದಿರ್ತಕ್ಕಂಥ ಜಿಲ್ಲೆಯಲ್ಲಿ ಒಬ್ಬ ನಮ್ಮ ಸಚಿವರಾಗಿರ್ತಕ್ಕಂಥ ಶರಣಬಸಪ್ಪಗೌಡ ದರ್ಶನಾಪುರ ಅವರು ಜನಸಾಮಾನ್ಯರಿಗಾಗ್ಲಿ ಒಬ್ಬ ಚಾಲಕರಿಗಾಗ್ಲಿ ಒಳ್ಳೆ ಸ್ಪಂದನೆ ಕೊಡುವಂತ ವ್ಯಕ್ತಿ ಅದರ ಅವರು. ಅವ್ರಿಗೆ ಯಾವುದೇ ರೀತಿಯಿಂದ ಫಸ್ಟ್ನೇ ಸಂಪುಟದಲ್ಲಿ ಏನೊಂದು ಸಚಿವ ಸ್ಥಾನ ಕೊಟ್ಟಿಲ್ಲ. 2ನೇ ಸಂಪುಟದಲ್ಲಿ ಆದ್ರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಸಾಹೇಬರು ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಂದು ನ್ಯಾಯ ದೊರಕಿಸಿಕೊಡ್ಬೇಕು. ಯಾಕಂದ್ರ ಒಂದು ಒಳ್ಳೆ ಅಭಿವೃದ್ಧಿ ವರದಿಗಾರರು ಯಾರಾದ್ರೂ ಇದ್ರ ಅದು ನಮ್ಮ ಶರಣಬಸಪ್ಪಗೌಡ ದರ್ಶನಾಪುರ ಅಂತ ನಾವು ಹೆಮ್ಮೆನಿಂದ ಹೇಳ್ಕೋಬೇಕು. ಯಾಕಂದ್ರ ಒಂದು ಚಾಲಕರು ಏನೇ ಒಂದು ಸಣ್ಣದಿರ್ಲಿ ದೊಡ್ಡದಿರ್ಲಿ ಸಮಸ್ಯೆ ಅಂತ ಬಂದಾಗ 24x7 ಸಿಗ್ತಕ್ಕಂತ ಶಾಸಕರು ಯಾರಾದ್ರೂ ಇದ್ರೆ ಅದು ನಮ್ಮ ದರ್ಶನಾಪುರ ಗೌಡ್ರು ಅಂತ ನಾವು ಹೆಮ್ಮೆನಿಂದ ಹೇಳ್ಕೋಬೇಕು. ಯಾಕಂದ್ರ ಇವತ್ತಿಂದಲೇ ನಾವು ಇಷ್ಟೆಲ್ಲ ಚಾಲಕರು ಅವ್ರ ಪರವಾಗಿ ನಾವು ಯಾಕೆ ಸ್ಟ್ರೈಕ್ ಮಾಡಕತ್ತೀವಿ ಅಂದ್ರ ಅವ್ರಲಿಂದ ನಮ್ಗೆ ಒಂದಿಷ್ಟು ಚಾಲಕರಿಗೆ ಸಹಾಯ ಸಹಕಾರಗಳಾಗ್ಯಾವ. ಇವತ್ತಿಂದಲೇ ನಮ್ಗೆ ನಿಲುಗಡೆಗಾಗಿ ಸ್ಥಳಾವಕಾಶ ಮಾಡಿ ಕೊಟ್ಟಾರ. ಅಂತ ವ್ಯಕ್ತಿ ಪರವಾಗಿ ನಾವು ಎಷ್ಟು ಹೋರಾಟ ಮಾಡಿದ್ರು ಕಡಿಮೆನೆ. ಯಾಕಂದ್ರೆ ಮುಂದಿನ ದಿನಮಾನಗಳಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಬೇಡ್ಕೊಳ್ಳೋದು ಇಷ್ಟೇ, ಈಗೇನೋ ಒಂದು 2ನೇ ಸಂಪುಟ ದರ್ಶನ ತಾವೇನೋ ಆಯ್ಕೆ ಮಾಡ್ತಾ ಇದೀರಿ. ಆ ಆಯ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಯಾದಗಿರಿ ಜಿಲ್ಲೆ ಹಿಂದುಳಿದ ಜಿಲ್ಲೆ ಅಂತ ನಾವೇನು ಹಣೆಪಟ್ಟು ಕಟ್ಕೊಂಡು ತಿರುಗಾಡ್ತಾ ಇದೀವಿ, ಆ ಜಿಲ್ಲೆ ಮುಂದೆ ತಗೊಂಡ್ಬಂದು ನಮ್ಮ ಶರಣಬಸಪ್ಪಗೌಡ ದರ್ಶನಾಪುರ ಅವರಿಗೆ ಒಂದು ಸಚಿವ ಸ್ಥಾನ ಕೊಟ್ಟು ನಮ್ಮೆಲ್ಲಾ ಚಾಲಕರ ಸಮುದಾಯಕ್ಕೆ ಒಂದು ನ್ಯಾಯ ತೋರಿಸಿಕೊಡುವಂತ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ಬೇಕಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊತೀನಿ. ಈ ಸಂದರ್ಭದಲ್ಲಿ ಗುಡ್ಸ್ ಚಾಲಕರ ಒಕ್ಕೂಟ ಜಿಲ್ಲಾಧ್ಯಕ್ಷರ ಮಹಿಪಾಲ ರೆಡ್ಡಿ, ಜಿಲ್ಲಾ ಉಪಾಧ್ಯಕ್ಷ ಚಿಕ್ಕಣ್ಣ ಕಂಬಾರ್, ತಾಲೂಕು ಕರ್ನಾಟಕ ಚಾಲಕರ ಒಕ್ಕೂಟ ಶಹಾಪುರ ಉಪಾಧ್ಯಕ್ಷ ಹನುಮಂತ ಕೋರ್ನೆ, ಮೊಹಮ್ಮದ್ ಇಸ್ಮಾಯಿಲ್, ಪ್ರಭು ಕೊರಬರ್, ಸಂತೋಷ್ ಮದ್ರಿಕಿ, ಲಾಲು ದೂರನಹಳ್ಳಿ, ಶಿವು ಕಾಡಂಗೇರ, ಮಲ್ಲು ಬಾಂತಹಾಳ, ಬಸವರಾಜ್ ಹಿರೇಗೌಡರು, ಅಂದು ಕನ್ಯಕೋಳೂರು, ಮಹದೇವಪ್ಪ ಹೊಸ್ಮನಿ, ಧರ್ಮಸಿಂಗ್, ಮಂಜುನಾಥ್ ಬೇಗುಡಿ, ಸುರಪುರ ತಾಲೂಕು ಅಧ್ಯಕ್ಷ ದೇವನಾಯಕ, ಅಭಿವೃದ್ಧಿ ಜಾಧವ್, ಸಿದ್ದಣ್ಣ ಅಲ್ದಾಳ್, ಎಚ್ಎಂ ಪಾಟೀಲ್, ರವಿ, ಕಾಂಗ್ರೆಸ್ ಅಂಬಣ್ಣ ಮುಂತಾದ ಚಾಲಕರು ಉಪಸ್ಥಿತರಿದ್ದರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ.
ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.